ಆದರೆ ಏನು ಚರ್ಚೆಯಲ್ಲಿ ಫಲ ಕೊಡ್ತಾ ಇಲ್ಲ. ಯಾಕಂದರೆ ಗ್ಯಾಸೇ ನಮ್ಮದು ಸಿಗಲ್ಲ ಅಂದಮೇಲೆ ಹೋಟ್ಲ್ ನಡೆಸುವುದೇ ಕಷ್ಟ. ಹಾಗಾಗಿ ನಾಳೆಯಿಂದ ಕೆಲವರು ಕಪ್ಪರಿಯವ್ರು ಗ್ಯಾಸ್ ಇಲ್ಲ, ಸಪ್ಲೈ ಇಲ್ಲ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಹೋಟ್ಲೆಲ್ಲ ಒಂದೊಂದೇ ಬಂದಾಗೋ ಸ್ಥಿತಿಯಲ್ಲಿದೆ. ಆಲ್ಟರ್ನೇಟಿವ್ ಕೂಡ ಇಲ್ಲ. ಯಾಕಂದರೆ ಹೋಟ್ಲ್ ಬಿಲ್ಡಿಂಗ್ ಒಳಗೆ ನಾವು ಬೇರೆ ಕಟ್ಟಿಗೆ ಒಲೆ ಅದು ಇದು ಮಾಡಲಿಕ್ಕೆ ಬರೋದಿಲ್ಲ. ಕರೆಂಟಿನ ಒಲೆ ಇದ್ದರೆ ಮಾಡ್ಬೋದು. ಅದು ಕೂಡ ಈಗ ಎಷ್ಟು ದಿವಸ ನಡೆಯುತ್ತೆ ಏನು, ಕರೆಂಟಿನ ಒಲೆ ಎಲ್ಲ ತೊಗೊಂಡು ಏನು ಮಾಡೋದು ಆಮೇಲೆ 2 ದಿವಸ 4 ದಿವಸ 8 ದಿವಸ ಗೊತ್ತಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಹೋಟ್ಲು ಬಂದಾಗ್ತಾಯಿದೆ. ಕೆಲಸಗಾರರನ್ನ ಉಳಿಸ್ಕೋಬೇಕು. ಯಾಕಂದ್ರೆ ನಾಳೆ ಮತ್ತು ಹೋಟ್ಲ್ ಬಾಲ್ ತೆಗೆದ್ರೆ ಕೆಲಸಗಾರ ಬೇಕಲ್ಲ, ಎಲ್ಲ ಈಗ ಬಿಟ್ಟರು ಅದು ಆಗೋದಿಲ್ಲ. ಹಾಗಾಗಿ ಇಟ್ಕೊಳ್ಬೇಕು, ಅವ್ರಿಗೆ ಸಂಬಳ ಕೊಡಬೇಕು, ಅದೆಲ್ಲ ಸಿಕ್ಕಾಪಟ್ಟೆ ಹೆವಿ ಖರ್ಚು ಬರ್ತಾಯಿದೆ. ಹಾಗಾಗಿ ತಾವು ಸಮಸ್ಯೆಯಲ್ಲಿ ಇದ್ದೀವಿ ಈಗ. ಹಾಗಾಗಿ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು. ಏನು ಮಾಡೋದು, ಹೇಗೆಂದ್ರೆ ಏನಾದರೂ ಮಾಡಿ ಗ್ಯಾಸ್ ಕೊಡಿ ನಮಗೆ ಅಂತ ಹೇಳಲಿಕ್ಕೆ ಒಂದು ಸ್ವಲ್ಪ ಆದರೂ ಕೊಟ್ಟರೆ ಮೆನು ಕಡಿಮೆ ಮಾಡ್ಕೊಂಡು ಕೆಲವು ಐಟಮ್ನಲ್ಲಿ ಹೋಟ್ಲ್ ನಡೆಸಿ ಗ್ರಾಹಕರಿಗೆ ಬರೋವರಿಗೆ ಕೊಡ್ಬೋದು ಅನ್ನೋ ನಮ್ಮ ಐಡಿಯಾ. ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ. ಆ ಥರ. ನನ್ನ ಹೆಸರು ಶಂಕರನಾರಾಯಣ ಹೊಳ್ಳ ಅಂತ, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ, ಹೋಟೆಲ್ ಪಲ್ಲವಿ ಅಂತ ಅದರ ಓನರ್. ಕರ್ನಾಟಕ ರಾಜ್ಯದಲ್ಲಿ ಈಗ 1.5 ಲಕ್ಷಕ್ಕೆ ಹೆಚ್ಚು ಹೋಟೆಲ್ಗಳಿದೆ ಅಂತ ಒಂದು ಅಂಕಿಅಂಶ ಹೇಳ್ತಾ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಹೆಚ್ಚು ಕಮ್ಮಿ ಸ್ಟ್ರೀಟ್ ಮತ್ತು ಹೋಟೆಲ್ಸೇ ಒಂದು 2,000ಕ್ಕೂ ಹೆಚ್ಚು ಇದೆ ಸರ್. ಎಲ್ಲರೂ ಹೋಟೆಲನ್ನು ಡಿಪೆಂಡ್ ಆದವ್ರು ತುಂಬ ಜನ ಇದ್ದಾರೆ. ಒಂದು ನಾವು ಏನೇ ರೇಟ್ ಜಾಸ್ತಿ ಆದರೂ ಬಟ್ ನಮ್ಮ ಗ್ರಾಹಕರಿಗೆ ನಾವು ಅತಿಯಾದ ಹೊರೆಯನ್ನಂತೂ ಖಂಡಿತ ಮಾಡಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹಾಗೆ ಕೆಲವು ಕಡೆ ಗ್ಯಾಸ್ ಸ್ವಲ್ಪ ರೇಟ್ ಜಾಸ್ತಿ ತೊಗೊಂಡ್ಯಾರ ಅಂತ ಆ ಥರದ್ದು ಇದೆ. ಆದರೂ ಸಹ ನಮ್ಮ ಯಾವುದೇ ಹೋಟೆಲಿಯರ್ಸ್ ನಾವು ಅದು ರೇಟ್ ಜಾಸ್ತಿ ಮಾಡಿ ಗ್ರಾಹಕರಿಗೆ ತೊಂದರೆ ಮಾಡಿಲ್ಲ. ಬಟ್ ಅಟ್ಲೀಸ್ಟ್ ಸರ್ಕಾರ ನಮ್ಮನ್ನು ಪರಿಗಣನೆ ಮಾಡಿ ನಮಗೆ ಸಾಧ್ಯವಾದಷ್ಟು ಒಂದು ಪೂರೈಕೆ ಮಾಡಬೇಕು. ಒಂದು 50% ಆದರೂ ನಮಗೊಂದು ಸಿಲಿಂಡರ್ ಪ್ರೊವೈಡ್ ಮಾಡಿದ್ರೆ ಖಂಡಿತ ನಾವು ಸಂಸ್ಥೆನ ಉಳಿಸ್ಕೊಳ್ತೀವಿ, ನಮ್ಮ ಕಾರ್ಮಿಕರನ್ನ ಉಳಿಸ್ಕೊಳ್ತೀವಿ ಅಂತ ಮನವಿ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಉದಯ್ ಕಡಂಬ ಅಂತ, ಹೋಟೆಲ್ ಶುಭಂ ಶಿವಮೊಗ್ಗದಿಂದ. ಇವತ್ತಿನ ಪರಿಸ್ಥಿತಿ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ, ಅನಿವಾರ್ಯ ಮತ್ತು ಅನಿರೀಕ್ಷಿತ. ಹೋಟೆಲ್ಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದನ್ನು ನಿಲ್ಲಿಸ್ತಾ ಇದ್ದಾರೆ. ನಾಳೆಯಿಂದ ಸಿಗೋದಿಲ್ಲ ಅಂತ ಗ್ಯಾಸ್ ಡೀಲರ್ಸ್ ಇವತ್ತು ಹೇಳೋಗಿದ್ದಾರೆ. ಹಾಗಾಗಿ ಬಹುತೇಕ ಹೋಟೆಲ್ಗಳು ಗ್ಯಾಸ್ ಸಪ್ಲೈ ಮಾಡದೇ ಇದ್ದಾಗ ನಾವು ಹೋಟೆಲ್ ವ್ಯವಹಾರನ ನಿಲ್ಲಿಸ್ತೀವಿ ಅಂತೇಳಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಹಾಗೆಯೇ ಕೆಲವು ಹೋಟ್ಲವರು ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಕೂಡ ನಾವು ನಿರ್ವಹಿಸಬೇಕಾಗಿರೋದ್ರಿಂದ ಆಸ್ಪತ್ರೆ ಸುತ್ತಮುತ್ತ ಇರೋ ಹೋಟೆಲ್ಗಳನ್ನವರು ನಾವು ಹೋಟೆಲ್ನ ರನ್ ಮಾಡ್ತೀವಿ. ಬಹುಶಃ ಕಡಿಮೆ ಎಲೆಕ್ಟ್ರಿಕ್ ಅಥವಾ ಬೇರೆ ರೀತಿಯ ಸೋರ್ಸ್ ಆಫ್ ಎನರ್ಜಿನ ಉಪಯೋಗಿಸ್ಕೊಂಡು ಆ ಪೇಷಂಟ್ಸ್ಗಳು ಏನು ಬರ್ತಾರೆ ಅವರಿಗೋಸ್ಕರ ನಾವು ಹೋಟ್ಲ್ ತೆಕ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸಾಮಾಜಿಕ ಹೊಣೆಗಾರಿಕೆ ಪ್ರಶ್ನೆ ಬರೋದು ಕೆಲಸಗಾರರ ಪ್ರಶ್ನೆ. ಅವ್ರನ್ನ ನಾಳೆಯಿಂದನೇ ಬರಬೇಡಿ ಅಂತ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹಲವಾರು ಆಯಾಮಗಳಿಂದ ಯೋಚನೆ ಮಾಡಿ ಕೇವಲ ವ್ಯಾವಹಾರಿಕವಾಗಿ ಯೋಚನೆ ಮಾಡದೆ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಪ್ರಕಾರ ಇದನ್ನು ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತ ಡಿಕ್ಲೇರ್ ಮಾಡಿ ಹೋಟೆಲ್ಗಳಿಗೆ ಪ್ರಾಶಸ್ತ್ಯ ಕೊಟ್ಟು ಸರಬರಾಜು ಮಾಡಬೇಕು ಅಂತ ಕೇಳ್ಕೊಳ್ಳೋರಿದ್ದೀವಿ. ಬಹುಶಃ ಅವರ ಉತ್ತರದ ಆಧಾರದ ಮೇಲೆ ಆಗು ಹೋಗುಗಳನ್ನ ನಿರ್ಧಾರ ಮಾಡಲಿದ್ದೀವಿ. ಆದರೆ ಒಂದಂತೂ ನಿಜ, ಕೆಲವು ಐಟಮ್ಗಳನ್ನಾದ್ರೂ ಇಟ್ಕೊಂಡು ಹೋಟೆಲನ್ನು ಸದ್ಯ ಇನ್ನೊಂದು ವಾರಕ್ಕಿಂತ ನಡೆಸ್ತೀವಿ. ಅಷ್ಟರಲ್ಲಿ ಎಲ್ಲವೂ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಮ್ಮದಿದೆ. ಅವ್ರಿಗೆ ಹೇಳೋದ್ರ ಪ್ರಕಾರ ಈಗ ನಾರ್ತ್ ಇಂಡಿಯನ್ ಯಾರು ಮಾಡ್ತಾಯಿದ್ದಾರೆ ಅವರೆಲ್ಲ ಮೋಸ್ಟ್ಲಿ ಕ್ಲೋಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾರ್ತ್ ಇಂಡಿಯನ್ ಡಿಶಸ್ನ ಮೇಡ್ ಟು ಆರ್ಡರ್ ಇರೋದ್ರಿಂದ ಕೊಡಬೇಕಾದ್ರಿಂದ ಅದಕ್ಕೆ ಜಾಸ್ತಿ ಗ್ಯಾಸ್ ಬೇಕಾಗಿರೋದ್ರಿಂದ ಅದನ್ನ ನಿಲ್ಲಿಸ್ತಾರೆ. ಸೌತ್ ಇಂಡಿಯನಲ್ಲಿ ನಾವೇನು ಮಾಡ್ತೀವಿ, ಊಟದ್ದೆಲ್ಲ ನಮ್ಮ ಒಂದೇ ಬಲ್ಕ್ ಕ್ವಾಂಟಿಟಿಲಿ ಮಾಡೋದ್ರಿಂದ ಅದನ್ನು ಆ ಥರದ ಹೋಟ್ಲೆಲ್ಲ ನಡೆಸ್ತಾರೆ ಅಂತ ನನ್ನ ಭಾವನೆ. ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆ ನನಗೆ ಗೊತ್ತಿಲ್ಲ, ಬಟ್ ಶಿವಮೊಗ್ಗ ನಗರದಲ್ಲಿ 200ಕ್ಕೂ ಹೆಚ್ಚು ಹೋಟೆಲ್ ಮತ್ತು ಕ್ಯಾಂಟೀನ್ಗಳಿದೆ. ಹಾಗೆಯೇ ಬೇಕ್ರಿ, ನಾನ್ ವೆಜ್ ಹೋಟೆಲ್ಲು ಈ ಥರದ್ದೆಲ್ಲ ಸೇರ್ಕೊಂಡು 500ರಿಂದ 600 ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ. ನನ್ನ ಹೆಸರು ಗೋಪಿನಾಥ್ ಅಂತೇಳಿ, ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೇನೆ ಹಾಗೂ